ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫೆಬ್ರವರಿ 18 ದೇಶದ ಆರ್ಥಿಕತೆ ಮತ್ತು ರಕ್ಷಣಾ ದೃಷ್ಟಿಯಿಂದ ಮಾರ್ಕ್ ಮಾಡಿ ಇಡೋ ದಿನ. ಈ ದಿನ ಅಕ್ಷರಶಃ ಡೀಲ್ಗಳ ಸುರಿಮಳೆಯಾಗಿದೆ. ದೊಡ್ಡ ದೊಡ್ಡ ಜಾಗತಿಕ ಕಂಪನಿಗಳೊಂದಿಗೆ ಭಾರತೀಯ ಕಂಪನಿಗಳು ಡೀಲ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನದ ಹಾಕಿ ಟೀಮ್ ವಿದೇಶದಲ್ಲಿ ತೀವ್ರ ಮಾನಭಂಗಕ್ಕೆ ಗುರಿಯಾಗಿದೆ. ಅಂದ್ರೆ ಅವರ ಮಾನಕ್ಕೆ ಭಂಗ ಆಗಿದೆ. ನಿಮ್ಮ ದಮ್ಮಯ್ಯ ಈ ವಿಚಾರ ಭಾರತಕ್ಕೆ ಮಾತ್ರ ಹೇಳ್ಬಿಡಿ, ಅವಮಾನ ಆಗಿರೋದು ಅಂತ ಅವರು ಕೇಳ್ಕೊಂಡಿರೋದು ಕೂಡ ಈಗ ವೈರಲ್ ಆಗ್ತಾ ಇದೆ. ಇತ್ತ ಮಹಾರಾಷ್ಟ್ರ ನಾಯಕ ಅಜಿತ್ ಪವಾರ್ ಪ್ಲೇನ್ ಕ್ರ್ಯಾಶ್ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಆ ದಿನ ಅಲ್ಪಸಂಖ್ಯಾತ ಕಚೇರಿಯಲ್ಲಿ ಅನುಮಾನಾಸ್ಪದ ಘಟನೆಗಳು ನಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಈಗ ಇತ್ತ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಷ್ಕರಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಕುರ್ಚಿ ಕಿತ್ತಾಟದ ನಡುವೆನೂ ಕೂಡ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರ ಮನೆ ಮುಂದೆ ಕಸ ಸುರಿತೀನಿ, ಗಲೀಜ್ ಮಾಡ್ತೀನಿ ಅಂತ ರೊಚ್ಚಿಗೆದ್ದಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಏನಾಗ್ತಿದೆ ಇಲ್ಲೆಲ್ಲ ಅಂತ ಹೇಳಿ. ಮೊದಲಿಗೆ ನಾವು ಪಾಕಿಸ್ತಾನದಿಂದ ಶುರು ಮಾಡೋಣ. ನೋಡಿ ಇವ್ರದ್ದು ಹಣೆ ಬರಹ ನೋಡಿ. ಇತ್ತೀಚೆಗೆ ಪಾಕಿಸ್ತಾನ ಹಾಕಿ ಟೀಮ್ FIH ಪ್ರೋ ಲೀಗ್ ಆಡೋಕೆ ಆಸ್ಟ್ರೇಲಿಯಾಗೆ ಹೋಗಿತ್ತು. ಹೈಫೈ ಹೋಟೆಲ್, ಪ್ರಾಕ್ಟೀಸ್ ಮಾಡೋಕೆ ಗ್ರೌಂಡ್ ಎಲ್ಲ ಸಿಗುತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ರು. ಆದ್ರೆ ಆಟಗಾರರಿಗೆ ಏನಾಗಿದೆ ಗೊತ್ತಾ, ಬರೋಬ್ಬರಿ 12 ರಿಂದ 15 ಗಂಟೆಗಳ ಕಾಲ, 15 ನಿಮಿಷ ಅಲ್ಲ ಸ್ವಾಮಿ, ಅರ್ಧ ದಿನಕ್ಕೋದಿಕ ಕಾಲ, 15 ಗಂಟೆ ಕಾಲ ಬೀದಿಯಲ್ಲಿ ಅಲ್ದಾಡಿದ್ದಾರೆ. ಕಾರಣ ಪಾಕ್ ಹಾಕಿ ಫೆಡರೇಷನ್ ಆಟಗಾರರು ಉಳಿಬೇಕಾಗಿದ್ದ ಹೋಟೆಲ್ ಇಲ್ಲಿ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ದುಡ್ಡೇ ಕೊಟ್ಟಿರ್ಲಿಲ್ಲ, ಹೋಟೆಲ್ ಅವರಿಗೆ ಪೇನ ಮಾಡಿರ್ಲಿಲ್ಲ. ಹೋಟೆಲ್ ನವರು ಬುಕಿಂಗ್ ಕ್ಯಾನ್ಸಲ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಟೀಮ್ ಅಲ್ಲಿಗೆ ಹೋಗಿದೆ, ನಮ್ಮ ಬಾಸ್ ಹೇಳಿದ್ದಾರೆ, ನಮ್ಮ ಫೆಡರೇಷನ್ ಅವ್ರು ಹೇಳಿದ್ದಾರೆ ಇಲ್ಲಿ ಈ ಹೋಟೆಲ್ ಅಲ್ಲಿ ಉಳ್ಕೊಳಕ್ಕೆ ಅಂತ ಹೇಳಿ. ಸಾರಿ, ಬಿಲ್ ಪೇ ಆಗಿಲ್ಲ ಅಂತ ವಾಪಸ್ ಬೀದಿಲಿ ನಿಲ್ಸಿದ್ದಾರೆ ಅವರು. ಆಮೇಲೆ ಮುಖ ಉಳಿಸ್ಕೊಳ್ಳೋಕೋಸ್ಕರ ಎಲ್ಲಾರು ಒಂದ್ಸಲ ಒಳ ನುಗ್ಗಿದ್ರೆ ಸಾಕು ಅಂತ ಹೇಳಿ ಬೇರೆ ಹೋಟೆಲ್ ಶಿಫ್ಟ್ ಆಗಿದ್ದಾರೆ. ಆದ್ರೆ ಅಲ್ಲೂ ಸರಿ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ಖುದ್ದು ಪಾಕಿಸ್ತಾನ ಟೀಮ್ ನ ಕ್ಯಾಪ್ಟನ್ ಅಮ್ಜದ್ ಶಕೀಲ್ ಆಕ್ರೋಶ ಹೊರ ಹಾಕಿದ್ದಾರೆ. ಯಾರೋ ಪ್ರೊಪಗಂಡ ಮಾಡ್ತಿರೋದಲ್ಲ, ಪಾಕಿಸ್ತಾನದ ಕ್ಯಾಪ್ಟನ್ ಅಮ್ಜದ್ ಶಕೀಲ್. ನಾವು ನಮ್ಮ ಲಗೇಜ್ ಜೊತೆ ಸಿಡ್ನಿಯ ಒಪೆರಾ ಸ್ಟ್ರೀಟ್ ನಲ್ಲಿ ಬಿದ್ಕೊಂಡಿದ್ವಿ. ನಮ್ಮನ್ನ ಹೇಳೋರು ಕೇಳೋರು ಇರ್ಲಿಲ್ಲ. ಮ್ಯಾಚ್ ಆಡೋಕೆ ಹೋಗೋ ಮುನ್ನ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳಿಬೇಕಾಗಿತ್ತು ನಾವೇ. ಇಂಥ ಪರಿಸ್ಥಿತಿಯಲ್ಲಿದ್ರೆ ರಿಸಲ್ಟ್ ಎಲ್ಲಿಂದ ಬರುತ್ತೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಪಾಕಿಸ್ತಾನದ ಆಡಳಿತದ ವಿರುದ್ಧ. ಈ ವಿಚಾರವಾಗಿ ಪಾಕ್ ಹಾಕಿ ಮ್ಯಾನೇಜ್ಮೆಂಟ್ ವಿಚಿತ್ರ ಒತ್ತಡ ಹಾಕಿತ್ತು ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಓಕೆ, ನಾವು ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ, ಉಳ್ಕೊಳಕೊಂದ್ ಜಾಗ ಮಾಡ್ತೀವಿ, ಆದ್ರೆ ಯಾರು ಬಾಯ್ ಬಿಡ್ಬಿಡ್ರಿ ಕಣ್ರಯ್ಯ. ಇದು ಮರ್ಯಾದೆ ಪ್ರಶ್ನೆ ದೇಶದ್ದು. ಯಾವ ಕಾರಣಕ್ಕೂ ಭಾರತಕ್ಕಂತೂ ನಮಗೆ ಈಗ ಆಗಿರೋ ಅವಮಾನ ಗೊತ್ತಾಗಬಾರದು ಪ್ಲೀಸ್ ಅಂತ ಆಟಗಾರರಿಗೆ ಗೋಗರ್ದಿತ್ತಂತೆ ಅವರ ಟೀಮ್ ಮ್ಯಾನೇಜ್ಮೆಂಟ್. ಅಷ್ಟು ಮಾತ್ರ ಅಲ್ಲ, ಏನು ಆಗೇ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿ ಅಂತ ಕ್ಯಾಪ್ಟನ್ಗೆ ಒತ್ತಡ ಹಾಕಿತ್ತಂತೆ ಅವರ ಮ್ಯಾನೇಜ್ಮೆಂಟ್. ವಿಡಿಯೋ ವೈರಲ್ ಆಗಿತ್ತಲ್ಲ, ಅದು ನೋಡಿ ಕೇಳಿಬಿಡ್ತಾರೆ ಅಂತ ಹೇಳಿ. ಆದ್ರೂ ಕೂಡ ಪಾಕ್ ಕ್ಯಾಪ್ಟನ್ಗೆ ತಡಲಿಕ್ಕಾಗ್ಲಿಲ್ಲ. ಮಾಧ್ಯಮಗಳ ಮುಂದೆ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಇದು ಪಾಕಿಸ್ತಾನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತನಿಖೆಗೆ ಆದೇಶ ಕೊಟ್ಟಿದ್ದಾರಂತೆ. ಪಾಕ್ ಬೋರ್ಡ್ ಕೂಡ ಇದರ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತ ಹೇಳಿದೆ. ಏನ್ ಮಾಡ್ತಾರೆ ಆಮೇಲೆ ರಿಪೋರ್ಟ್ ಬಂದ್ಮೇಲೆ ಸರ್ಕಾರದವರು ಅವ್ರ ಕೈಲಿ ಏನ್ ಮಾಡಕ್ ಆಗತ್ತೆ, ಅದು ಕ್ವಶನ್. ಏನೋ ಮಹಾರಾಷ್ಟ್ರ ಮಾಜಿ DCM ಅಜಿತ್ ಪವಾರ್ ಜನವರಿ 28ನೇ ತಾರೀಕು ಪ್ಲೇನ್ ಕ್ರ್ಯಾಶ್ ನಲ್ಲಿ ಪ್ರಾಣ ಕಳ್ಕೊಂಡ್ರು. ಅದೇ ದಿನ ಮಹಾರಾಷ್ಟ್ರ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ವಿಚಿತ್ರ ಘಟನೆಯಾಗಿದೆ, ಅನುಮಾನ ಹುಟ್ಟಿಸ್ತಾ ಇದೆ. ಅದೇ ದಿನ ಬರೋಬ್ಬರಿ 75 ಮೈನಾರಿಟಿ ಸ್ಕೂಲ್ಗಳಿಗೆ ಸಂಬಂಧಪಟ್ಟ ಫೈಲ್ಗಳನ್ನ ಕ್ಲಿಯರ್ ಮಾಡಲಾಗಿದೆ. ಸಾಮಾನ್ಯವಾಗಿ ಒಂದು ಫೈಲ್ ಮೂವ್ ಆಗಬೇಕು ಅಂದ್ರೆ 108 ಅಡೆತಡೆ ಇರುತ್ತೆ. ಆದ್ರೆ ಇಲಾಖೆಯ ಮಂತ್ರಿಯಾಗಿದ್ದ ಅಜಿತ್ ಪವಾರ್ ತೀರಿಕೊಂಡ ದಿನವೇ ಅಧಿಕಾರಿಗಳು 75 ಫೈಲ್ಗಳನ್ನ ಮೂವ್ ಮಾಡಿದ್ದಾರೆ. ಹೀಗಾಗಿ ವಿರೋಧ ಪಕ್ಷದವರು ಇದರಲ್ಲಿ ಏನೋ ಗೋಲ್ಮಾಲ್ ಇದೆ, ಆ ಗ್ಯಾಪ್ ನಲ್ಲಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗಿದೆಯಾ, ಅಜಿತ್ ಪವಾರ್ ಅವರು ನಿಜವಾಗ್ಲೂ ಕ್ಲಿಯರ್ ಮಾಡಿರೋ ಫೈಲಾ ಅಥವಾ ಅವರು ತೀರ್ಕೊಂಡ ಮೇಲೆ ಇದೇ ದಿನ ಆಗ ಹೋಗಿತ್ತು, ಅವರೇ ಮಾಡಿ ಹೋಗಿದ್ದು ಅಂತ ಹೇಳೋಕೆ ಯಾರಾದ್ರೂ ಫೈಲ್ ಅನ್ನ ಮೂವ್ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಅಲ್ಲಿನ ಉಪ ಕಾರ್ಯದರ್ಶಿ ಮಿಲಿಂದ್ ಶೆಣೈ ಅವ್ರನ್ನ ತಕ್ಷಣಕ್ಕೆ ಟ್ರಾನ್ಸ್ಫರ್ ಮಾಡಿ ತನಿಖೆ ಮಾಡಿ ಅಂತ ಸರ್ಕಾರ ಈ ಘಟನೆಗೆ ಸಂಬಂಧಪಟ್ಟಂತೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಆದೇಶವನ್ನ ಕೂಡ ಕೊಟ್ಟಿದೆ, ಏನ್ ನಡೆದಿದೆ ಅಂತ ಹೇಳಿ. ಮತ್ತೊಂದ್ ಕಡೆ ಅಜಿತ್ ಪವಾರ್ ಅವರ ದುರಂತಕ್ಕೀಡಾದ ವಿಮಾನದ ಬಗ್ಗೆ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ವಿಮಾನದಲ್ಲಿದ್ದ 2 ಬ್ಲಾಕ್ ಬಾಕ್ಸ್ಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಅಂತ ಏರ್ಕ್ರಾಫ್ಟ್ಸ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಹೇಳ್ತಾ ಇದೆ. ಆದ್ರೆ ಅದರಲ್ಲಿ ಒಂದು ಬಾಕ್ಸ್ ನಿಂದ ಕಂಪ್ಲೀಟ್ ಮಾಹಿತಿಯನ್ನ ರಿಕವರಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಈ ರಿಕವರ್ ಆದ ಬಾಕ್ಸ್ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್, ಅಂದ್ರೆ ಅದರಲ್ಲಿ ವಿಮಾನ ಎಷ್ಟು ಸ್ಪೀಡ್ ನಲ್ಲಿ ಹೋಗ್ತಾ ಇತ್ತು, ಎಷ್ಟು ಹೈಟ್ ನಲ್ಲಿ ಇತ್ತು ಅನ್ನೋ ಮಾಹಿತಿ ಇರುತ್ತೆ. ಎರಡನೇದು ತುಂಬಾ ಕ್ರಿಟಿಕಲ್ ಆಗಿರೋದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR. ಇದನ್ನ ಹನಿವೆಲ್ ಕಂಪನಿ ನಿರ್ಮಾಣ ಮಾಡಿತ್ತು. ಇದರಲ್ಲಿ ಪೈಲಟ್ ಗಳ ನಡುವೆ ನಡೆದ ಮಾತುಕತೆ, ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆಗಿನ ಸಂಭಾಷಣೆ ಮತ್ತು ಕಾಕ್ಪಿಟ್ ಒಳಗಿನ ಶಬ್ದ ರೆಕಾರ್ಡ್ ಆಗಿರುತ್ತೆ. ಆದ್ರೆ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಇದರ ಮಾಹಿತಿಯನ್ನ ಹೊರತೆಗೆಯೋಕೆ ಮ್ಯಾನುಫ್ಯಾಕ್ಚರರ್ ಅಥವಾ ಕಂಪನಿ ಎಕ್ಸ್ಪರ್ಟ್ ಸಹಾಯವನ್ನ ಪಡೆದು ಟ್ರೈ ಮಾಡ್ತೀವಿ ಅನ್ನೋ ತರದಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡ್ಬೇಕು ಏನಾಗುತ್ತೆ ಅಂತ. ಅದರಲ್ಲಿ ಏವಿಯೇಷನ್ ಎಕ್ಸ್ಪರ್ಟ್ಸ್ ಒಂದು ಲಾಜಿಕಲ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬ್ಲಾಕ್ ಬಾಕ್ಸ್ ಗಳನ್ನ ವಿಮಾನದ ಬಾಲದ ಭಾಗದಲ್ಲಿ ಟೇಲ್ ನಲ್ಲಿ ಇಡ್ತಾರೆ. ಅಪಘಾತದ ಫೋಟೋಗಳಲ್ಲಿ ಅಜಿತ್ ಪವಾರ್ ಇದ್ದ ವಿಮಾನದ ಬಾಲದ ಭಾಗ ಡ್ಯಾಮೇಜ್ ಆಗಿತ್ತು, ಆದ್ರೆ ಅಷ್ಟೊಂದು ಡ್ಯಾಮೇಜ್ ಆಗಿ ಸುಟ್ಟು ಬೂದಿ ಏನಾಗಿರ್ಲಿಲ್ಲ. ಹಾಗಿರುವಾಗ ಎಂತಹದೇ ಬೆಂಕಿ ಮತ್ತು ಪ್ರೆಷರ್ ತಡ್ಕೊಳ್ಳೋ ಶಕ್ತಿ ಇರೋ ಸ್ಟೀಲ್ ಕವಚ ಇರೋ ಈ ಬ್ಲಾಕ್ ಬಾಕ್ಸ್ ಗಳು ಸುಟ್ಟು ಕರಕಲಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೋ ದೇಶದ ಕನ್ಸ್ಟ್ರಕ್ಷನ್ ದೈತ್ಯ, ಇಂಜಿನಿಯರಿಂಗ್ ದೈತ್ಯ L&T ಅಮೆರಿಕದ ಚಿಪ್ ಮೇಕಿಂಗ್
ಬ್ಯಾಂಕಿಂಗ್ ಕಿಂಗ್ ಎನ್ವಿಡಿಯಾ ಜೊತೆ ಕೈ ಜೋಡಿಸಿದೆ. ಇವರಿಬ್ಬರು ಸೇರಿ ಭಾರತದಲ್ಲೇ ಅತಿದೊಡ್ಡ ಗಿಗಾವ್ಯಾಟ್ ರೇಂಜ್ ನ ಎಐ ಫ್ಯಾಕ್ಟರಿ ಅಥವಾ ಬೃಹತ್ ಡೇಟಾ ಸೆಂಟರ್ ನಿರ್ಮಾಣ ಮಾಡೋಕೆ ಹೊರಟಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿ L&T ಅವರು ಬಿಲ್ಡಿಂಗ್, ಪವರ್, ಕೂಲಿಂಗ್ ಮತ್ತು ಇಂಜಿನಿಯರಿಂಗ್ ಕೆಲಸಗಳನ್ನ ನೋಡ್ಕೊಂಡ್ರೆ ಎನ್ವಿಡಿಯಾ ಅವರು ಆ ಎಐ ಸೆಂಟರ್ಗೆ ಜೀವ ತುಂಬೋ ಕೆಲಸ ಅಂದ್ರೆ ಲೇಟೆಸ್ಟ್ GPUಗಳು, CPUಗಳು ಮತ್ತೆ ಸಾಫ್ಟ್ವೇರ್ ಸಪೋರ್ಟ್ ಕೊಡ್ತಾರೆ. ಇದು ಇಂಡಿಯಾ ಎಐ ವಿಷನ್ ಅಡಿಯಲ್ಲಿ ನಡೀತಾ ಇರೋ ದೊಡ್ಡ ಪ್ರಾಜೆಕ್ಟ್. ಚೆನ್ನೈ ಮತ್ತು ಮುಂಬೈನಲ್ಲಿರೋ L&T ಡೇಟಾ ಸೆಂಟರ್ಗಳಲ್ಲಿ ಈ ಕೆಲಸ ಆಗುತ್ತೆ. ಮತ್ತೊಂದ್ ಕಡೆ ಇನ್ನೊಂದು ದೊಡ್ಡ ಚಿಪ್ ದಿಗ್ಗಜ ಕಂಪನಿ ಕ್ವಾಲ್ಕಾಮ್ 1300 ಕೋಟಿ ರೂಪಾಯಿ ಹಣವನ್ನ ಭಾರತದ ಹೊಸ ಟೆಕ್ನಾಲಜಿ ಕಂಪನಿಗಳಲ್ಲಿ ಹೂಡಿಕೆ ಮಾಡೋಕೆ ಮುಂದಾಗಿದೆ. ಮುಖ್ಯವಾಗಿ ಎಐ, ಕಾರುಗಳಿಗೆ ಬೇಕಾದ ಟೆಕ್ನಾಲಜಿ, ಆಟೋಮೋಟಿವ್ ಟೆಕ್ನಾಲಜಿ, ರೋಬೋಟಿಕ್ಸ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಮೇಲೆ ಕೆಲಸ ಮಾಡೋ ಸ್ಟಾರ್ಟ್ಅಪ್ ಗಳಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬಂದಿರೋ ಟೈಮ್ನಲ್ಲಿ ಅದಾನಿ ಪೋರ್ಟ್ಸ್ ಫ್ರಾನ್ಸ್ನ ಪ್ರಮುಖ ಬಂದರು ಮಾರ್ಸೆಲ್ ಫಾಸ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಸ್ಟ್ರಾಂಗ್ ಮಾಡೋದು ಇದರ ಉದ್ದೇಶ. ಈ ಬಗ್ಗೆ ಅದಾನಿ ಪೋರ್ಟ್ಸ್ ಸಿಇಒ ಅಶ್ವಿನಿ ಗುಪ್ತಾ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾವೀಗ ಆಲ್ರೆಡಿ ಇಂಡಿಯಾ ಮತ್ತು ಮಿಡಲ್ ಈಸ್ಟ್ ಲಿಂಕ್ ಮಾಡಿದ್ವಿ, ಈಗ ಯುರೋಪ್ ಕನೆಕ್ಷನ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದರ ಪ್ರಕಾರ ಎರಡೂ ಕಡೆಯ ಪೋರ್ಟ್ಗಳು ಆಮದು ರಫ್ತಿಗೆ ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು. ಅದಾನಿ ಹತ್ರ ಈಗ ಆಲ್ರೆಡಿ ಗುಜರಾತ್ನ ಮುಂದ್ರಾ ಮತ್ತು ಹಾಜಿರಾ ಪೋರ್ಟ್ಗಳಿವೆ. ಹಾಗೆ ಇಸ್ರೇಲ್ ನಲ್ಲಿ ಹೈಫಾ ಬಂದರನ್ನ ಕೂಡ ಮ್ಯಾನೇಜ್ ಮಾಡ್ತಿದ್ದಾರೆ. ಫ್ರಾನ್ಸ್ನ ಮಾರ್ಸೆಲ್ ಪೋರ್ಟ್ ಕೂಡ ಈ ಭಾಗದ ಪ್ರಮುಖ ಬಂದರು. ಸೊ ಇಬ್ರು ಸೇರಿ ಫ್ರಾನ್ಸ್ ಮತ್ತು ಭಾರತದ ನಡುವಿನ ವ್ಯಾಪಾರಕ್ಕೆ ಹೆಬ್ಬಾಗಿಲಾಗಿ ಕೆಲಸ ಮಾಡೋಕೆ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ವರ್ಷಕ್ಕೆ 7 ಕೋಟಿ ಟನ್ ಕೆಪಾಸಿಟಿಯ ಸರಕು ಸಾಗಾಟ ಮಾಡೋ ಪ್ಲಾನ್ ಇದೆ. ಜೊತೆಗೆ ಟ್ರೇಡ್ಗಾಗಿ ಹೊಸ ಐಮೆಕ್ ಪೋರ್ಟ್ಸ್ ಕ್ಲಬ್ ಮಾಡೋಕ್ಕೂ ಕೂಡ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಅದಾನಿ ಪೋರ್ಟ್ಸ್ ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ 75,000 ಕೋಟಿ ರೂಪಾಯಿ ಬಂಡವಾಳ ಹಾಕಿ ತಮ್ಮ ಸಾಮರ್ಥ್ಯವನ್ನ ಡಬಲ್ ಮಾಡ್ತೀವಿ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ದಿಲ್ಲಿಯಲ್ಲಿ ನಡೀತಾ ಇರೋ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೂಗಲ್ ಸಿಇಒ ಸುಂದರ್ ಪಿಚಾಯ್ ಮುಖಾಮುಖಿಯಾಗಿದ್ದಾರೆ. ಭಾರತದ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಷನಲ್ಸ್ ಜೊತೆಗೆ ಗೂಗಲ್ ಹೇಗೆ ಕೈ ಜೋಡಿಸಬಹುದು, ಎಐ ನಲ್ಲಿ ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು ಅಂತೆಲ್ಲ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನ ಫೆಬ್ರವರಿ 20ಕ್ಕೆ ಎಂಡ್ ಆಗಬೇಕಾಗಿತ್ತು ಒರಿಜಿನಲಿ ಪ್ಲಾನ್ ಮಾಡಿದ ಪ್ರಕಾರ. ಆದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಹೇಳಿ ಒಂದಿನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಫೆಬ್ರವರಿ 21ಕ್ಕೆ ಎಂಡ್ ಆಗುತ್ತೆ ಈಗ ಇದು. ಇನ್ನೊಂದ್ ಕಡೆ ಗೂಗಲ್ ಕೂಡ $15 ಬಿಲಿಯನ್ ಘೋಷಣೆ ಆಲ್ರೆಡಿ ಮಾಡಿದೆಯಲ್ಲ, ಅದರಲ್ಲಿ ಸಬ್ಸಿ ಕೇಬಲ್ ನೆಟ್ವರ್ಕ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಬಲ್ಗಳು ಅಮೆರಿಕ, ಸಿಂಗಪುರ್, ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತವೆ ಹೈ ಸ್ಪೀಡ್ ಇಂಟರ್ನೆಟ್ಗೆ. ಜೊತೆಗೆ ಭಾರತದ 2 ಕೋಟಿಗೂ ಅಧಿಕ ಸರ್ಕಾರಿ ನೌಕರರಿಗೆ ಐ ಗವರ್ಮೆಂಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಮೂಲಕ 18 ಭಾಷೆಗಳಲ್ಲಿ ಎಐ ಟ್ರೈನಿಂಗ್ ಕೂಡ ಕೊಡ್ತಾರಂತೆ ಗೂಗಲ್ನವರು. ಇನ್ನು ಗ್ರೇಟರ್ ನೋಯ್ಡಾ ಮೂಲದ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ಅಪಮಾನಕ್ಕೀಡಾಗಿದೆ. ದಿಲ್ಲಿಯ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಚೀನಾದ ರೋಬೋ ನಾಯಿ ತರಿಸ್ಕೊಂಡು ಗೊತ್ತಾಗಲ್ಲ ಅಂತ ಅನ್ಕೊಂಡು ಅವ್ರದ್ದು ಅಂತ ಹೇಳಿ ಈಗ ಟ್ರೋಲ್ ಆಗಿದ್ದಾರೆ. ನೋಡಿ, ನಾವೇ ತಯಾರು ಮಾಡಿದ್ದು ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ರು. ಚೆಕ್ ಮಾಡಿ ನೋಡಿದ್ರೆ ಇದು ಚೀನಾ ಮಾಡಿರೋದು ಅಂತ ಗೊತ್ತಾಗಿದೆ. ಆನ್ಲೈನಲ್ಲಿ ಆರ್ಡರ್ ಮಾಡ್ರೆ 2-3 ಲಕ್ಷ ರೂಪಾಯಿಗೆ ರೋಬೋ ನಾಯಿ ಸಿಗುತ್ತೆ. ಅದನ್ನು ತಗೊಂಬಂದಿಟ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ರು ಇವರಲ್ಲಿ. ಇದು ಗೊತ್ತಾಗ್ತಿದ್ದ ಹಾಗೆ ರೊಚ್ಚಿಗೆದ್ದ ಸಮಿಟ್ ಆಯೋಜಕರು ಈ ಗಲ್ಗೋಟಿಯಾಸ್ ಅವರ ಸ್ಟಾಲ್ಗೆ ಕರೆಂಟ್ ಕಟ್ ಮಾಡಿ ದಯವಿಟ್ಟು ಜಾಗ ಖಾಲಿ ಮಾಡಿ ಅಂತ ಅಲ್ಲಿಂದ ಓಡಿಸಿದ್ದಾರೆ ಅವ್ರನ್ನ. ಇನ್ನು ಕರ್ನಾಟಕದಲ್ಲಿ ಪವರ್ ಫೈಟ್ ಇರುವಾಗಲೇ ಸಿದ್ದು ಬಣದ ಕಾಂಗ್ರೆಸ್ ಶಾಸಕರು ವಿದೇಶಕ್ಕೆ ಹಾರಿಬಿಟ್ಟಿದ್ದಾರೆ. ಮಂಗಳವಾರ ಮಧ್ಯರಾತ್ರಿ 12:20 ಸುಮಾರಿಗೆ 11 ಜನಪ್ರತಿನಿಧಿಗಳು ವಿದೇಶಕ್ಕೆ ಒಂದು ಗುಂಪು ಹಾರಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಸಚಿವ SS ಮಲ್ಲಿಕಾರ್ಜುನ, MLC ಶರಣಗೌಡ ಬಯ್ಯಾಪುರ, MLC ಡಾಕ್ಟರ್ ತಿಮ್ಮಯ್ಯ ಸೇರಿ ಎಲ್ಲರೂ ಮಲೇಷ್ಯಾ ರಾಜಧಾನಿ ಕೌಲಾಲಂಪುರ್ಗೆ ಹೋಗಿದ್ದಾರೆ. ಅಲ್ಲಿಂದ ಆಸ್ಟ್ರೇಲಿಯಾಗೆ, ಆಮೇಲೆ ನ್ಯೂಜಿಲೆಂಡ್ ಸುಮಾರು 13 ದಿನಗಳ ವಿದೇಶ ಪ್ರವಾಸ ಮಾಡಿ ಮಾರ್ಚ್ 3ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ಟೀಮ್ ಇದೆ. 2ನೇ ಟೀಮ್ ಬುಧವಾರ ರಾತ್ರಿ ವಿದೇಶಕ್ಕೆ ಹಾರೋದು ಪ್ಲಾನ್ ಆಗಿದೆ. ಇದು ಖಾಸಗಿ ಪ್ರವಾಸ, ಸರ್ಕಾರಿ ಪ್ರವಾಸ ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಏನೋ ಬೆಂಗಳೂರಿನ ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಬಿಜೆಪಿ MLAಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಸ ಹಾಕೋಕೆ ನಿಗದಿತ ಜಾಗದಲ್ಲಿ ಕಸ ಹಾಕೋಕೆ ಅಡ್ಡಿಪಡಿಸಬೇಡಿ. ಹಾಗೇನಾದ್ರು ಮಾಡಿದ್ರೆ ಶಾಸಕರ ಮನೆ ಅಥವಾ ಬಿಜೆಪಿ ಆಫೀಸ್ ಮುಂದೆ ಕಸ ತಗೊಂಬಂದು ಸುರಿತೀನಿ ನೋಡಿ, ಎಲ್ಲ ಗಲೀಜ್ ಮಾಡಿಬಿಡ್ತೀನಿ ಅಲ್ಲಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕಸದ ಲಾರಿ ಡಿಕ್ಕಿ ಹೊಡೆದು ಅಪಘಾತ ಆಗಿತ್ತು. ಇದಾದ್ಮೇಲೆ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ರು. ಕಸ ವಿಲೇವಾರಿ ಮಾಡೋಕೆ ಅಡ್ಡಿಪಡಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಮತ್ತೊಂದು ಕಡೆ ಬೆಲ್ಲಹಳ್ಳಿ ಕಸದ ಘಟಕದ ಹತ್ರ ಅಲ್ಲಿನ ಗ್ರಾಮಸ್ಥರು 150ಕ್ಕೂ ಅಧಿಕ ಕಸದ ಲಾರಿಗಳನ್ನು ತಡೆದು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಆ ಭಾಗದ ಅಭಿವೃದ್ಧಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ಫಂಡನ್ನು ರಿಲೀಸೇ ಮಾಡಿಲ್ಲ ಅನ್ನೋದು ಅವರ ಆಕ್ರೋಶ. ನಿಮಗೆ ನಿಮ್ಮ ಮಕ್ಕಳನ್ನ ಫಾರಿನ್ನಲ್ಲಿ, UK-ನಲ್ಲಿ, ಅಮೆರಿಕದಲ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲಿ ಓದಿಸಬೇಕು ಅನ್ನೋ ಆಸಕ್ತಿ ಇದ್ರೆ ಇದೊಂದು ಉತ್ತಮ ಅವಕಾಶ ಇದೆ ನೋಡಿ. ಡೀಟೇಲ್ಸ್ ಇಲ್ಲಿದೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಕೂಡ ಇದೆ, ಆಸಕ್ತರು ಚೆಕ್ ಮಾಡಬಹುದು. ಏನೋ ಫೆಬ್ರವರಿ 19ನೇ ತಾರೀಕು KSRTC ನೌಕರರು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ, ಬಾಕಿ ಪಾವತಿ ಸೇರಿದ ಹಾಗೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ರು.
ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ವ್ಯತ್ಯಯ ಆಗೋ ನಿರೀಕ್ಷೆ ಇದೆ. ಆದರೆ ಕೆಎಸ್ಆರ್ಟಿಸಿ ಆಡಳಿತ ಮಾತ್ರ ಕರ್ತವ್ಯಕ್ಕೆ ಹಾಜರಾಗಬೇಕು, ಇಲ್ಲಾಂದ್ರೆ ಸಂಬಳ ಕಟ್ ಮಾಡ್ತೀವಿ, ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಜಿಬಿಎ ಚುನಾವಣೆಗೂ ಮುನ್ನ ಬೆಂಗಳೂರು ವೋಟರ್ ಲಿಸ್ಟ್ ನಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯದವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಕ್ರಮವಾಗಿ ಡಿಲೀಟ್ ಮಾಡಲಾಗ್ತಿದೆ ಅಂತ ಚುನಾವಣಾ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಇದರಲ್ಲಿ ಭಾಗಿಯಾಗಿರೋ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಲಿಸ್ಟ್ ಅನ್ನ ಒಂದು ಸಲ ಕಂಪ್ಲೀಟ್ ಆಡಿಟ್ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಉಡುಪಿಯಲ್ಲಿ ಒಬ್ಬ ದೇಶದ್ರೋಹಿಯನ್ನು ಬಂಧಿಸಲಾಗಿದೆ. ಪಾಕಿಸ್ತಾನಕ್ಕೆ ನಮ್ಮ ನೌಕಾಪಡೆ ಮಾಹಿತಿಯನ್ನು ಕಳಿಸ್ತಾ ಇದ್ದ ಈತ 21 ವರ್ಷದ ಆಲಿಫ್ ಇಸ್ಲಾಂ ಅಂತ ಗುರುತಿಸಲಾಗಿದೆ. ಮಲ್ಪೆ ಬಂದರಿನ ಕೊಚಿನ್ ಶಿಪ್ ಯಾರ್ಡ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ವಾಟ್ಸ್ಆಪ್ ಮೂಲಕ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದ. ಈ ಮೂಲಕ ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಇನ್ನು ಕರ್ನಾಟಕ ಮೂಲದ ಏಕಸ್ ಲಿಮಿಟೆಡ್ ಕಂಪನಿ ತಮಿಳುನಾಡಿನ ಹೊಸೂರಿನಲ್ಲಿ 4,000 ಕೋಟಿ ರೂಪಾಯಿ ಹೂಡಿಕೆ ಮಾಡಕ್ಕೆ ಹೊರಟಿದೆ. ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ ಸ್ಟಾಲಿನ್ ಸರ್ಕಾರದೊಂದಿಗೆ ಒಪ್ಪಂದ ಆಗಿದೆ. ಈ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಟೀಕೆ ಆಗ್ತಾ ಇದೆ. ನಮ್ಮ ರಾಜ್ಯದ ಕಂಪನಿ, ಇಲ್ಲಿರೋ ಕಂಪನಿ ಹೂಡಿಕೆ ಮಾಡಕ್ಕೆ 4,000 ಕೋಟಿ ರೂಪಾಯಿ, ಹತ್ತಿರ $1/2 ಬಿಲಿಯನ್ ತಗೊಂಡು ಹೋಗಿ ಅಲ್ಲಿ ಹಾಕ್ತಿದಾರಲ್ಲ, ಏನ್ ಮಾಡ್ತಾ ಇದೀರಿ ನೀವು ಅಂತ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಿದ್ದಾರೆ. ಸರ್ಕಾರ ಈ ಹೂಡಿಕೆ ಬಗ್ಗೆ ನಮಗೆ ಮೊದಲೇ ತಿಳಿಸಲಾಗಿತ್ತು. ಕಂಪನಿಯನ್ನ ಡೈವರ್ಸಿಫೈ ಮಾಡೋಕೆ ಅವರು ತಮಿಳುನಾಡಿನಲ್ಲೂ ಕೂಡ ಹೂಡಿಕೆ ಮಾಡಕ್ಕೆ ಹೊರಟಿದ್ದಾರೆ, ರಾಜ್ಯದಲ್ಲೂ ಹೂಡಿಕೆ ಮಾಡಿದ್ದಾರೆ ಅಂತ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ನ ವಿವಾದಿತ ಆದೇಶವನ್ನ ರದ್ದು ಮಾಡಿದೆ. ಈ ಹಿಂದೆ ಪ್ರಕರಣವೊಂದರಲ್ಲಿ ಆರೋಪಿ ಸಂತ್ರಸ್ತೆಯ ಎದೆಯನ್ನ ಜಸ್ಟ್ ಟಚ್ ಮಾಡಿದ್ರೆ ಅಥವಾ ಪೈಜಾಮದ ದಾರವನ್ನ ಎಳೆದ್ರೆ ಅದು ಅತ್ಯಾಚಾರ ಅಂತ ಕನ್ಸಿಡರ್ ಆಗಲ್ಲ, ಅದು ಬರೀ ಅತ್ಯಾಚಾರದ ತಯಾರಿ ಅಷ್ಟೇ ಅಂತ ಶಾಕಿಂಗ್ ತೀರ್ಪನ್ನ ಕೊಟ್ಟಿತ್ತು. ಇದನ್ನ ಕೇಳಿ ಅಲರ್ಟ್ ಆಗಿದ್ದ ಸುಪ್ರೀಂ ಕೋರ್ಟ್ ತಾನಾಗೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ಮಾಡಿತ್ತು. ಅದನ್ನೀಗ ರದ್ದು ಮಾಡಿದ್ದಾರೆ. ಇಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಜಡ್ಜ್ಗಳು ಸಂವೇದನೆ, ವಿವೇಚನೆ, ಮಾನವೀಯತೆಯನ್ನ ಮೈಂಡಲ್ಲಿ ಇಟ್ಕೋಬೇಕು, ಸಂತ್ರಸ್ತರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಇನ್ನು T20 ವರ್ಲ್ಡ್ ಕಪ್ ನಲ್ಲಿಂದು ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ ನ ಸಿಚುವೇಶನ್ ಈ ತರ ಇತ್ತು. ಇನ್ನು ಪಾಕಿಸ್ತಾನ 2026ರ T20 ವರ್ಲ್ಡ್ ಕಪ್ ನ ಸೂಪರ್ 8 ಹಂತಕ್ಕೆ ಕ್ವಾಲಿಫೈ ಆಗಿದೆ. ಮಾಡು ಇಲ್ಲವೇ ಮಡಿ ಮ್ಯಾಚ್ ನಲ್ಲಿ ನಮೀಬಿಯಾ ವಿರುದ್ಧ 102 ರನ್ಗಳ ಗೆಲುವನ್ನ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಇಂಡಿಯಾ ಕೂಡ ಸೂಪರ್ 8ಗೆ ಹೋಗಿದೆ. ಸೊ ಪಿಕ್ಚರ್ ಇನ್ನು ಬಾಕಿ ಇದೆ ಈ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಪಾಕ್ ನಡುವೆ. ಇನ್ನು ಸ್ನೇಹಿತರೆ, ಬಿಸಿನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 283 ಪಾಯಿಂಟ್ಸ್ ಅಥವಾ 0.34% ಜಂಪ್ ಆಗಿ 83,734ಕ್ಕೆ ತಲುಪಿದೆ. ನಿಫ್ಟಿ 93 ಪಾಯಿಂಟ್ಸ್ ಅಥವಾ 0.37% ಜಂಪ್ ಆಗಿ 25,819ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.50% ಜಂಪ್ ಆಗಿತ್ತು. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.39% ಏರಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 472 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಮೆಟಲ್, FMCG ಮತ್ತು ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಗಳಿಂದ ಮಾರ್ಕೆಟ್ಗೆ ಬಲ ಬಂದಿದೆ. ಇನ್ನು ನಿಫ್ಟಿ 500 ಕಂಪನಿಗಳ 3ನೇ ತ್ರೈಮಾಸಿಕದ ರಿಸಲ್ಟ್ ಕೂಡ ಮಾರ್ಕೆಟ್ ನಿರೀಕ್ಷೆಯಂತೆ ಇದ್ವು. ಹಾಗೆ ಜಾಗತಿಕ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ ಕೂಡ ಮಾರ್ಕೆಟ್ಗೆ ಬಲ ಕೊಡ್ತು. ನಿರಂತರ 3ನೇ ಸೆಷನ್ನಲ್ಲೂ ಗ್ರೀನ್ನಲ್ಲಿ ಎಂಡ್ ಆಗಿದೆ. ಟೆಕ್ ಮಹೀಂದ್ರಾ, ಎಟರ್ನಲ್, ಇನ್ಫೋಸಿಸ್, ಅದಾನಿ ಪೋಸ್ಟ್ ಮತ್ತು HCL ಟೆಕ್ನಾಲಜೀಸ್ ರೆಡ್ನಲ್ಲಿದ್ವು. ಟಾಟಾ ಸ್ಟೀಲ್, ITC, ಮಹೀಂದ್ರಾ ಅಂಡ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್ ಮತ್ತು ನೆಸ್ಲೆ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯಾಗಿ 90 ರೂಪಾಯಿ 67 ಪೈಸೆ ಆಗಿದೆ. ಇನ್ನು ಚೀನಾ ಇಂಪೋರ್ಟ್ ಅನ್ನ ಭಾರತ ಸ್ವಲ್ಪ ಈಸಿ ಮಾಡ್ತಾ ಇದೆ. 2020ರ ಗಡಿ ಗಲಾಟೆ ನಂತರ ಅಲ್ಲಿಂದ ಬರುವ ವಸ್ತುಗಳ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಹಾಕಿದ್ರು. ಈಗ ವಿದ್ಯುತ್ ಮತ್ತು ಕಲ್ಲಿದ್ದಲು ವಲಯದ ಪ್ರಾಜೆಕ್ಟ್ಗಳಿಗೆ ಬೇಕಾದ ಮಷಿನ್ಗಳನ್ನ ಚೀನಾದಿಂದ ತರಿಸ್ಕೊಳ್ಳೋಕೆ ಸರ್ಕಾರ ಈಸಿ ಮಾಡಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಮತ್ತು ರಿಯಾಕ್ಟರ್ಗಳ ಶಾರ್ಟೇಜ್ ಇದೆ. ಎಷ್ಟು ಸರ್ಕಾರಿ ಪ್ರಾಜೆಕ್ಟ್ಗಳು ಲೇಟ್ ಆಗ್ತವೆ. ಹೀಗಾಗಿ ಆಯ್ದ ಪ್ರಾಜೆಕ್ಟ್ ಅಲ್ಲಿ ಆಯ್ದ ಪ್ರಾಡಕ್ಟ್ಗಳಿಗೆ, ಆಯ್ದ ಕಂಪನಿಗಳಿಗೆ ಅವಕಾಶ ಕೊಡಲಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 281 ರೂಪಾಯಿ ಕಮ್ಮಿಯಾಗಿ 1,51,584 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 260 ರೂಪಾಯಿ ಕಮ್ಮಿಯಾಗಿ 1,38,850 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,843 ರೂಪಾಯಿ ಹೆಚ್ಚಾಗಿ 2,36,798 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ರೀತಿ ನಿಮ್ಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ಸ್ನೇಹಿತರೆ, ನಿಮಗಿದು ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಅಲ್ಲಿ ನೀವು ಆ ನಾಲೆಜ್ ಕಮ್ಯುನಿಟಿಗೆ ಜಾಯಿನ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲದೆ ನೀವು ನಮಗೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.